ಅಲ್ಲ ಶಕ್ಯಮುನಿಗಳೇ, ಏನಿದು ನಿಮ್ಗೆ? ನೀವಿಂಥ ದೊಡ್ಡ ಇವ್ರು ನೀವು, ಮುನಿಗಳು ನೀವು, ಎಲ್ಲ ನೋಡ್ಬಿಟ್ಟಿದ್ದೀರಾ ನೀವು, ಎನ್‌ಲೈಟನ್ಡ್ ಸೋಲ್ ನೀವು. ನಿಮ್ಗೆ ಈ ತರ ಆಯ್ತಾ? ಯಾತಕ್ಕೆ ಅಂತ ಕೇಳ್ತಾರೆ. ಕೇಳಿದಾಗ ಅವ್ರು ಹೇಳ್ತಾರೆ, ಇದು ಪಾಸ್ಟ್ ಲೈಫ್ ಕರ್ಮ ಅಂತ. ಅವಾಗ ಅವ್ರು ಹೇಳ್ತಾರೆ, ನಿಮಗೆ ಪಾಸ್ಟ್ ಲೈಫ್ ಕರ್ಮನಾ? ಅದು ಬಂದು ನಿಮ್ಗೆ ಅಫೆಕ್ಟ್ ಮಾಡ್ತಾ ಇದೆಯಾ ಹ್ಮ್. ಅಂತ ಕೇಳುವಾಗ ಅವ್ರು ಹೇಳ್ತಾರೆ ಒಂದು ಸ್ಟೋರಿ. ನನ್ ಪಾಸ್ಟ್ ಲೈಫ್ ಬಗ್ಗೆ ಹೇಳ್ತೀನಿ ಕೇಳು. ಏನು ಅಂದ್ರೆ, ನಾನು ಹಿಂದಿನ ಜನ್ಮದಲ್ಲಿ ಒಂದಷ್ಟು ವರ್ಷಗಳ ಹಿಂದೆ ಭಾರತದಲ್ಲಿ ಹುಟ್ಟಿದ್ದೆ. ನನ್ನ ಹೆಸರು ಸುಮೇಧಾ ಅಂತ. ನಾನು ಅವಾಗ ಹ್ಮ್. ಒಬ್ಬ ಬ್ರಾಹ್ಮಣನಾಗಿ ಹುಟ್ಟಿದ್ದೆ. ಸೊ ನನಗೆ ಅವಾಗ ಈ ಹುಟ್ಟಂದ್ರೆ ಏನು, ಸಾವು ಅಂದ್ರೆ ಏನು, ಪುನರ್ಜನ್ಮ ಅಂದ್ರೆ ಏನು, ಇದ್ರ ಬಗ್ಗೆ ಎಲ್ಲ ತುಂಬಾ ತಿಳ್ಕೊಬೇಕಿತ್ತು. ಸೊ ಹಾಗಾಗಿ ನಾನೇನ್ ಮಾಡ್ದೆ, ನಾನು ಕೂತ್ಕೊಂಡು ಒಂದು ಜನ್ಮ ಪೂರ್ತಿ ನಾನು ಬರೀ ತಪಸ್ಸನ್ನ ಮಾಡಿದೆ ನಾನು. ಆಯ್ತಾ? ಸೊ ತಪಸ್ಸನ್ನ ಮಾಡಿದ್ದಕ್ಕೋಸ್ಕರ ನನಗೆ ಈ ಲೈಫ್ ಟೈಮ್ ಅಲ್ಲಿ ನಾನು ಬಂದು ಎನ್ಲೈಟನ್ಮೆಂಟ್ ನ ಹ್ಮ್. ತಗೊಂಡಿದ್ದೀನಿ. ಅದೇ ರೀತಿ ಹಿಂದೆ ಒಂದು ಜನ್ಮದಲ್ಲಿ ನಾನೇನ್ ಮಾಡಿದ್ದೆ, ಒಬ್ರು ಏನಂತಾರೆ ಮುನಿಗಳು ಬಂದಿರ್ತಾರೆ. ಅವಾಗ ಇವ್ರ ಹ್ಮ್. ಹೆಸರು ಚಪಲಕ ಅಂತೇನೋ. ಆಯ್ತಾ? ಸೊ ಇವ್ರೇನ್ ಮಾಡಿರ್ತಾರೆ, ಬುದ್ಧರು ಆ ಮುನಿನ ತಳ್ಬಿಟ್ಟಿರ್ತಾರೆ. ಹ್ಮ್. ಗೊತ್ತಿಲ್ಲದೆ ತಳ್ಬಿಟ್ಟಿರ್ತಾರೆ, ಹುಡುಗಾಟಿಕೆಯಲ್ಲಿ ತಳ್ಬಿಟ್ಟಿರ್ತಾರೆ. ತಳದಾಗ ಏನಾಗತ್ತೆ, ಆ ಮುನಿಗಳು ಕೈಯಲ್ಲಿದ್ದ ಭಿಕ್ಷಾ ಪಾತ್ರೆ ಒಟ್ಟಿಗೆ ನೆಲದಲ್ಲಿ ಬಿದ್ದು ಬಿಡ್ತಾರೆ. ಬಿದ್ದು ಹ್ಮ್. ಅವ್ರಿಗೆ ತುಂಬಾ ಬೇಜಾರಾಗುತ್ತೆ, ಪೆಟ್ಟಾಗತ್ತೆ. ಅದೇ ರೀತಿ ಇವ್ರಿಗೂ ಕೂಡ ಈ ತರ ಆಗತ್ತೆ. ಸರಿನಾ? ಆಮೇಲೆ ಹಂಗೆ ಏನಾಗತ್ತೆ, ಬುದ್ಧನಿಗೆ ವಯಸ್ಸಾಗತ್ತೆ. ಅವ್ರ ಮೈ ಮೇಲೆಲ್ಲ ಈ ಬರ್ಡ್ಸ್, ಈ ಹಕ್ಕಿಗಳೆಲ್ಲ ಬಂದು ಕೂತ್ಕೊಂಡಿರೋದು, ಸುತ್ತೆಲ್ಲ ಪ್ರಾಣಿಗಳಿರೋವು. ಹ್ಮ್. ಇರುವಾಗ ತುಂಬಾ ಸಫರ್ ಮಾಡ್ತಾ ಇರ್ತಾರೆ ಬುದ್ಧರು. ಅವಾಗ ಮತ್ತೆ ಶಿಷ್ಯ ಬಂದ್ ಕೇಳ್ತಾನೆ, ಅಲ್ಲ ಸ್ವಾಮಿ, ನೀವು ಬುದ್ಧ ಶಕ್ಯಾಮುನಿಗಳು ನೀವು. ಸೊ ನೀವ್ ಯಾತಕ್ಕೆ ಇಷ್ಟು ಸಫರ್ ಆಗ್ತಿದ್ದೀರಾ? ಅದು ಕಾಯಿಲೆಗಳೆಲ್ಲ ಬರೆಸ್ಕೊಂಡು ಹ್ಮ್. ನೀವ್ ಸಫರ್ ಆಗ್ತಾ ಇದ್ದೀರಲ್ಲ, ಯಾತಕ್ಕೆ? ಅವಾಗ ಅವ್ರ ಬುದ್ಧರು ಹೇಳ್ತಾರೆ, ನಿನಗ್ ಗೊತ್ತಾ, ನಾನು ಒಂದ್ ಹಿಂದಿನ ಜನ್ಮದಲ್ಲಿ ನಾನೊಬ್ಬ ವೈದ್ಯ ಆಗಿದ್ದೆ. ಆದಾಗ ಒಬ್ಬ ತಂದೆ ಒಂದು ಮಗುವನ್ನ ಕರ್ಕೊಂಡ್ ಬರ್ತಾನೆ. ಕರ್ಕೊಂಡ್ ಬಂದಾಗ, ಸ್ವಾಮಿ, ಈ ಮಗುಗೆ ನೀವು ಒಂಚೂರು ಟ್ರೀಟ್ಮೆಂಟ್ ಮಾಡಿ ಅಂತ ಹೇಳ್ತಾರೆ. ನಾನೇನ್ ಮಾಡ್ತೀನಿ, ದುಡ್ಡು ಕೊಡು ಅಂತ ಕೇಳ್ತೀನಿ. ಅವ್ರ ಹತ್ರ ದುಡ್ಡಿರಲ್ಲ. ನಾ ಏನ್ ಮಾಡ್ತೀನಿ, ಆ ಮಗು ಸಾಯ್ಲಿ ಅಂತ ಹೇಳಿ ನಾನು ಬಿಟ್ಟು ಬಿಡ್ತೀನಿ. ಸೊ ನನ್ ಕಣ್ಣೆದುರುಗಡೆನೆ ಆ ಮಗು ನರಳಿ ನರಳಿ ಸತ್ತಿರತ್ತೆ. ಸೊ ಆ ಕರ್ಮ ಏನಿದೆ ಅದನ್ನ ನಾನು ಇವಾಗ ಬೆಲೆ ತತ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಸೊ ಹಾಗಾಗಿ ನಾವ್ ಏನೇ ಮಾಡಿದ್ರು ಕೂಡ ಪಾಸ್ಟ್ ಲೈಫ್ ಅಲ್ಲಿ, ಪ್ರೆಸೆಂಟ್ ಲೈಫ್ ಅಲ್ಲಿ ನಾವು ಏನಂತಾರೆ ಹೇಳಿ, ಬೆಲೆ ತತ್ತಲೇಬೇಕು. ವಿ ಹ್ಯಾವ್ ಟು ಪೇ ಅಂತ.